ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಯಾವಾಗ ನಮ್ ಕಡೆ ಇರ್ತೀಯಾ, ಯಾವಾಗ ನಿನ್ ಹೆಂಡತಿ ಕಡೆ ಇರ್ತೀಯಾ, ಯಾವನಿಗೆ ಗೊತ್ತಾಗುತ್ತೆ? ಹೇಯ್, ಏನೋ ಹೀಗ್ ಮಾತಾಡ್ತಾ ಇದ್ಯಾ? ನೀನ್ ಹಬ್ಬ ನೆಟ್ಟಗಿದ್ರೆ ನನ್ಗೆ ಇವತ್ತು ಯಾಕೆ ಗತಿ? ಎಲ್ಲ ಸರಿ ಹೋಗಿರ್ತಾ ಇತ್ತು. ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ನೀನು. ಹೇಯ್, ಏನೋ ಹೇಳ್ತಿದ್ಯಾ? ಅಣ್ಣ ಮನೆ ಬಿಟ್ಟು ಹೋಗಿದ್ದಕ್ಕೂ ನನಗೂ ಏನೋ ಸಂಬಂಧ ಇದೆ. ಸಂಬಂಧ ಇದೆ. ನಾನು ಹೇಗೆ ನನ್ನ ಹೆಂಡತಿನ ಕಾಲ್ ಕೆಳಗಡೆ ಹಾಕೊಂಡು ತುಳಿತಿದ್ದ, ಹಾಗೆ ನೀನ್ ಹೆಂಡತಿ ಮಾತಾಡಕ್ ಬಂದಾಗ ತುಳಿದಿದ್ರೆ ಎಲ್ಲ ಹೆಂಗಸಿಗೂ ಭಯ ಬಂದಿರೋದು, ಮೂಲೆಯಲ್ಲಿ ಬಿದ್ದಿರೋರು. ಲೋ, ಏನೋ ಹೀಗೆ ಹೇಳ್ತಾ ಇದ್ಯಾ? ನಾನು ಆಗಿಂದಾಗ್ಲೇ ಅವ್ರಿಗೆ ಬುದ್ಧಿ ಹೇಳಿ ಬೈತಿರ್ತೀನಲ್ವಾ? ಅಯ್ಯಯ್ಯೋ, ನೀನ್ ಬಯೋದನ್ನ ಕೇಳಿ ನಮ್ಮ ಮನೇಲಿ ನನ್ನ ಮಗಳು ಅಮ್ಮನೇ ಎದುರ್ಕೊಳ್ಳಲ್ಲ. ಅಣ್ಣ, ಗಂಡ್ಸು ಅಂದ್ರೆ ಕೋಪ ಬಂದಾಗ ಗುಮ್ಮ ಗೂಳಿ ತರ ಇರ್ಬೇಕು. ಅದನ್ ಬಿಟ್ಟು ಮೇವು ತಿನ್ಕೊಂಡು ಮೂಲೆಯಲ್ಲಿ ಬಿದ್ರು ಹಸು ತರ ಇರಬಾರ್ದು. ಲೇ, ನೀನೇನೋ ಈ ತರ ಮಾತಾಡ್ತಾ ಇದ್ಯಾ? ಎಲ್ಲದಕ್ಕೂ ಆವೇಶ ಪಟ್ಟು ಅಣ್ಣನ್ ಎತ್ ಕಟ್ಟಿ ಅವರು ನಮ್ಮನ್ ಬಿಟ್ಟು ಹೋಗಂಗಾಗಿದ್ದು. ಅಪ್ಪ, ನಾನು ಎತ್ಕಟ್ಟಿದ್ದಕ್ಕಲ್ಲ ಅಣ್ಣ ಬಿಟ್ಟು ಹೋಗಿರೋದು. ನೀನಂತ ತಮ್ಮ ಇದ್ರು ಏನಕ್ಕೂ ಪ್ರಯೋಜನ ಇಲ್ವಲ್ಲ ಅಂತ ಅಣ್ಣ ಬಿಟ್ಟು ಹೋಗಿರೋದು. ಲೇ, ನಾನು ಅಣ್ಣ ಹೇಳಿದ್ದನ್ನೆಲ್ಲ ಕೇಳ್ತಾನೆ ಇದ್ನಲ್ಲೋ, ಅದ್ಯಾವುದೋ ಒಂದು ಕೆಟ್ಟಗಳಿಗೆ ಅಣ್ಣನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಒಂದೆರಡು ಎದುರು ಮಾತಾಡ್ಬಿಟ್ಟೆ. ಅದನ್ ಬಿಟ್ರೆ ಅಣ್ಣನ ಬಗ್ಗೆ ನಾನು ಯಾವತ್ತೂ ತಪ್ಪಾಗಿ ಮಾತಾಡಿಲ್ಲ, ಇನ್ಮೇಲೆ ಮಾತಾಡೋದು ಇಲ್ಲ ಕಣೋ. ಅಣ್ಣ ನಿನಗೆ ಪ್ರಾಣ ಅಂತ ಹೇಳ್ದೆ, ಆದ್ರೆ ನನಗೆ ದೇವ್ರು ಕಣೋ, ದೇವ್ರು. ಹಿಂಗೆ ದೇವ್ರು ದೇವ್ರು ಅಂತ ಹೇಳಿಲ್ಲ, ಅಣ್ಣನ ಮನೆ ಬಿಟ್ಟು ಹೋಗಂಗ್ ಮಾಡ್ಬಿಟ್ಟ. ಏಯ್, ಏನೋ ಮಾತಾಡ್ತಾ ಇದ್ಯಾ? ಅಣ್ಣ ಇಲ್ದೆ ನನ್ನಿಂದ ಇರೋದಕ್ಕಾಗಲ್ಲ. ಕೀರ್ತಿ, ಏಯ್, ನಿನ್ಗೇನು ಹುಚ್ಚಿಡ್ದಿದ್ಯಾನೋ? ಅಣ್ಣ ನಮ್ಮನ್ ಬಿಟ್ಟು ಎಲ್ಲೂ ಹೋಗಿರಲ್ಲ ಕಣ. ಏಯ್, ಇರೋ. ಕೀರ್ತಿ, ನೀರ್ ಕುಡಿಯೋ. ನಂಗೆ ಬೇಡ ಅಣ್ಣ. ಕುಡಿಯೋ, ಕುಡಿ. ಹಠ ಮಾಡಬೇಡ, ಕುಡಿ.